ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ. ಪೂಜಾಳ ಮದುವೆ ಆಗಬೇಕಾ ಹುಡುಗ ಹೇಗಿರಬೇಕು ಎಂದುಕೊಂಡಿದ್ದರು ಅಂತ ಹುಡುಗನ ಸಿಕ್ಕಿದ್ದಾನೆ. ಜಿಮ್ ಮಾಲೀಕ ಕಿಶನ್ ನೋಡಿದ ಕುಸುಮ ಜಿಮ್ ಸೇರಿಕೊಳ್ಳುವ ನೆಪದಲ್ಲಿ ಕಿಶನ್ ಹೇಗೆ, ಆತನ ವರ್ತನೆ ಹೇಗಿರುತ್ತೆ, ಕೋಪ ಮಾಡಿಕೊಂಡಾಗ ಹೇಗಿರ್ತಾನೆ, ಲವ್ ಬಗ್ಗೆಗೇನ, ಆತನ ಮಾತು ಹೇಗೆ ಎಲ್ಲವನ್ನು ಕೊಂಡು ಫಿದಾ ಆಗಿದ್ದಾಳೆ ಕುಸುಮ. ಇನ್ನೇನು ಜಿಮ್ ನಲ್ಲಿ ಹೆವಿ ವೇಟ್ ಎತ್ತುವ ಬರದಲ್ಲಿ ಕೆಳಗೆ ಬಿದ್ದು ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದಾಗ ಕಿಶನ್ ತೋರಿದ ಕಾಳಜಿಗೂ ಕುಸುಮ ಖುಷಿಯಾಗಿದ್ದಳೆ. ಆದರೆ ಭಾಗ್ಯಗೆ ತಾಂಡವನೆಂದ ಚಿಂತೆ. ಕಿಶನ್ ಒಳ್ಳೆಯವನು ಇರಬಹುದು, ಆದರೆ ಆತನ ಬುದ್ಧಿ ಹೇಗಿದೆಯೇ ಏನು, ಯಾಕೆಂದರೆ ತಾಂಡವ ವಿಚಾರದಲ್ಲಿ ಈಗಾಗಲೇ ಅನುಭವಿಸಿದ್ದು ಸಾಕಾಗಿದೆ ಎಂದಿದ್ದಾಳೆ ಭಾಗ್ಯ. ಆಕೆಯ ಮಾತಿಗೆ ನೀನು ತಾಂಡವಗೂ ಆ ಹುಡುಗನಿಗೂ ಹೋಲಿಕೆ ಮಾಡಬೇಡ, ಇಬ್ಬರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಮನಸ್ಸು ಅಪ್ಪಟ ಬಂಗಾರ, ಸಂಸಾರವಂತೂ ಒಳ್ಳೆಯ ಮನಸ್ಸು, ಹೆಣ್ಣು ಮಕ್ಕಳಿಗೆ ಕೊಡುವ ಗೌರವ. ನಮ್ಮ ಪೂಜೆಗೆ ಯೋಗ್ಯವಾದ ಹುಡುಗ, ಹೇಳಿ ಮಾಡಿಸಿದ ಹುಡುಗ, ನಾವಾಗಿಯೇ ಹುಡುಕಿದರೂ ಇಂಥ ಹುಡುಗ ಸಿಗೋದು ಅನುಮಾನ ಎಂದಿದ್ದಾಳೆ ಕುಸುಮ. ಇಂಥ ತಾಂಡವ ಮತ್ತೆ ಶೇಷ ನಡುವೆ ಮಾತುಕತೆ ನಡೆದಿದೆ. ತಾಂಡವ ಭಾಗ್ಯ ವಿಚಾರಕ್ಕೆ ಕೊಂಚ ಗಲಿಬಿಲಿಗೊಂಡಿದ್ದಾಳೆ. ನನ್ನ ಮನಃಶಾಂತಿಯನ್ನು ಆಕೆ ಕಿತ್ತುಕೊಂಡಿದ್ದಾಳೆ ಎಂದು ಶೇಷ ಮುಂದೆ ಹೇಳುತ್ತಿದ್ದಾನೆ. ಅಷ್ಟಕ್ಕೂ ಈಗ ಏನು ಮಾಡಬೇಕು ಎಂದು ಶೇಷ ಕೇಳಿದ್ದಾಳೆ. ಭಾಗ್ಯಳ ನೆಮ್ಮದಿ ಹಾಳಾಗಬೇಕು, ಆವಾಗಲೇ ನನ್ನ ಮನಸ್ಸು ಸಮಾಧಾನ ಆಗೋದು ಎಂದಿದ್ದಾನೆ. ಆಕೆಯ ನೆಮ್ಮದಿಯನ್ನು ನಾನು ಹಾಳು ಮಾಡ್ತೀನಿ ಎಂದು ನೇರವಾಗಿ ಭಾಗ್ಯಗೆ ಫೋನ್ ಮಾಡಿದ್ದಾಳೆ ಶೇಷ. ಪೂಜಾ ಯಾರ್ಯಾರು ಜೊತೆ ಓಡೋದಿದ್ದಾಳೆ ಅವಳಿಗೆ ಸ್ವಲ್ಪ ಡಿಸೈಡ್ ಆಗಿರಲು ಹೇಳು, ಸುಮ್ಮನೆ ಮನೆ ಮರ್ಯಾದಳು ಎಂದಿದ್ದಾಳೆ ಶೇಷ. ಮಾತು ಕೇಳಿದ ಭಾಗ್ಯ ಜೋರಾಗಿ ನಕ್ಕಿದ್ದ. ನನ್ನ ತಂಗಿಯನ್ನು ನೀನು